ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಿತಾ ವ್ಲಾಗ್ಸ್. ಇವತ್ತಿನ ವ್ಲಾಗಲ್ಲಿ ನಮ್ಮ ಮಕ್ಕಳಿಬ್ರು ಅಮ್ಮ ಮನೆಗೆ ಹೋಗಿದ್ರು. ಇನ್ನು ಹಾಲಿಡೇಸ್ ಸ್ವಲ್ಪ ಇತ್ತು ಅಂದ್ಬಿಟ್ಟು ನಕ್ಷಿತೆಗೆ ಮಂಡೆಯಿಂದ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಸೊ ಹಂಗಾಗಿ ಇಬ್ಬರೂ ಕರ್ಕೊಂಬರೋಣ. ದಿಹಾನ್ಗೆ ನೆಕ್ಸ್ಟ್ ಮಂಡೇ ಸ್ಟಾರ್ಟ್ ಆಗುತ್ತೆ. ಸೊ ಹಂಗಾಗಿ ಕರ್ಕೊಂಬರೋಣ ಅಂದರೆ ಅವರಿಬ್ಬರು ರೆಡಿನೇ ಇರಲಿಲ್ಲ ಬರೋದಕ್ಕೆ ನನ್ನ ಜೊತೆ. ನಕ್ಷಿತ್ ಒಂದು ಸ್ವಲ್ಪ ಓಕೆ, ಬಟ್ ದಿಹಾನ್ ಅಂತೂ ಇನ್ನೂ ರಜಾ ಇದೆ, ನಾನು ಇರ್ತೀನಿ ಅಂತ ಹೇಳ್ತಾ ಇದ್ದ. ಹಾಗೆ ಕನ್ವಿನ್ಸ್ ಮಾಡಿ ಕರ್ಕೊಂಬಂದು ಈವ್ನಿಂಗ್ ಅವ್ನಿಗೆ ನೆಕ್ಸ್ಟ್ ಡೇ ಸ್ಕೂಲ್ ಇತ್ತಲ್ಲ ಅಂತ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಇದು ನಮ್ಮ ಮನೆ ಹತ್ರನೇ ಇರೋ ಫೋರಮ್ ಮಾಲಿಗೆ ಬಂದಿದ್ವಿ. ಇಲ್ಲಿ ನಂದು ಸ್ವಲ್ಪ ಸ್ಲಿಪ್ಪರ್ ಶಾಪಿಂಗ್ ಇತ್ತು, ಮೇನ್ ಥಿಂಗ್ ಅದಕ್ಕೆ ಅಂತಲೇ ಬಂದಿದ್ದು. ಕಲೆಕ್ಷನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು ಇಲ್ಲಿ ವೆಸ್ಟ್ ಸೈಡಲ್ಲಿ. ಒಂದೊಂದು ಸತಿ ಅಂತೂ ಕಲೆಕ್ಷನ್ಸ್ ಕಮ್ಮಿ ಇರುತ್ತೆ. ಇವತ್ತಂತೂ ನನಗೆ ಕನ್ಫ್ಯೂಸ್ ಆಗಿತ್ತು ಯಾವ್ದು ತೊಗೊಳ್ಳಿ ಏನು ಅಂತ ಎಲ್ಲನೂ. ಮತ್ತು ಡಿಸೈನ್ಸು ಅಷ್ಟೇ ಎಲ್ಲ ಚೆನ್ನಾಗಿತ್ತು. ಹಾಗಾಗಿ ನಾನು ಈ ಸತಿ ಸ್ವಲ್ಪ ಇವಾಗ ಫಸ್ಟ್ ಒಂದು ವೇರ್ ಮಾಡಿ ನೋಡಿದೆ. ಫಸ್ಟ್ ತೊಗೊಂಡಿದ್ದೆ ಬೆಸ್ಟ್ ಅಂತ ಅನ್ನಿಸ್ತು. ಸೊ ಇದನ್ನು ನೋಡಿದೆ, ಇದು ಮಲ್ಟಿ ಕಲರ್ಸ್ ಇತ್ತಲ್ಲ, ಸೊ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಮತ್ತು ಬ್ರೌನ್ ಶೇಡಲ್ಲಿತ್ತು. ಲೈಟ್ ಶೇಡ್ ಅಂತಂದರೆ ಸ್ವಲ್ಪ ಗಲೀಜಾಗುತ್ತೆ ಅದು ಇದು ಅಂದ್ಬಿಟ್ಟು ಇದೂ ಅಷ್ಟೇ ತುಂಬ ಇಷ್ಟ ಆಯಿತು. ಅದಾದಮೇಲೆ ಒಂದು 4-5 ನೋಡಿಬಿಟ್ಟು ನನಗೆ ಆಮೇಲೆ ಇದು ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಆಮೇಲೆ ಬ್ರೌನ್ ಶೇಡಲ್ಲಿ ಎಲ್ಲ ಕಲರ್ಸು ಇತ್ತಲ್ವ, ಸೊ ಹಾಗಾಗಿ ಅದೇ ಕಲರು ಇವಾಗ ಫೈನಲಾಗಿ ಚೂಸ್ ಮಾಡಿಕೊಂಡೆ. ಇವಾಗೇನು ವೇರ್ ಮಾಡ್ತಾಯಿದ್ದೀನಲ್ಲ ಇದು ಸೆಲೆಕ್ಟ್ ಆಯಿತು ಫೈನಲಿ. ಕಲೆಕ್ಷನ್ಸ್ ಅಂತೂ ನನಗಂತೂ ಈ ಸತಿ ತುಂಬಾ ಇಷ್ಟ ಆಯಿತು. ಅದಾದಮೇಲೆ ಬೇರೆ ಏನು ಶಾಪಿಂಗ್ ಇರಲಿಲ್ಲ. ಮತ್ತು ಮಕ್ಳದ್ದು ಮಾತ್ರ ಶಾಪಿಂಗ್ ಮಾಡಿಕೊಂಡು ಬಂದರೆ ಲಂಚ್ ಬಾಕ್ಸ್ ಅದೆಲ್ಲ ಆಲ್ಮೋಸ್ಟ್ ನಾನು ಆನ್ಲೈನಲ್ಲೇ ತೊಗೊಂಡ್ಬಿಟ್ಟಿದ್ದೆ. ಇದೆಲ್ಲ ಏನೂ ಅಷ್ಟಿರಲಿಲ್ಲ. ಮತ್ತು ಬಟ್ಟೆ ಮಾತ್ರ ಇನ್ನೂ ಯೂನಿಫಾರ್ಮ್ ಕೊಟ್ಟಿಲ್ಲ ಅಲ್ಲ, ಅದಕ್ಕೋಸ್ಕರ. ಮತ್ತು ನೆಕ್ಸ್ಟ್ ಮಂಡೇ ವ್ಲಾಗ್ ಇದು. ಮಂಡೇ ದಿಹಾನ್ ನಕ್ಷತೆಗೆ ಸ್ಕೂಲ್ ಸ್ಟಾರ್ಟ್ ಆಗೋ ಡೇ. ಮತ್ತು ನಾನು 2ನೇ ವಾರ 16 ಸೋಮವಾರ ವ್ರತ ಮಾಡ್ತಾ ಇರೋದು. ತುಂಬ ಜನ ಇದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ಕೇಳಿದ್ರಿ. ನಾನು ಆದಷ್ಟು ಇದರಲ್ಲಿ ನಾನು ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಇನ್ಸ್ಟಾಗ್ರಾಮಲ್ಲಂತೂ ತುಂಬ ಜನ ಇದ್ರ ಬಗ್ಗೆ ಡೌಟ್ಸ್ ಆಗಿರ್ಬೋದು ಅದೆಲ್ಲ ಕೇಳ್ತಾ ಇರ್ತಾರೆ, ಮತ್ತು ಇದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕಿ ಅಂತ. ಇದು 16 ಸೋಮವಾರ ವ್ರತ ನಾನು ಆಶಕದಿಂದ ತಿಳ್ಕೊಂಡು ನಾನು ಮಾಡ್ತಾ ಇರೋದು. ಆಶಕ ಇದು ಸೆಕೆಂಡ್ ಟೈಮ್ ಮಾಡ್ತಾ ಇರೋದು. ಅವರು 16 ಸೋಮವಾರ ವ್ರತ ಅದೇನಿದೆ ಆಷಾಢ ಪೌರ್ಣಮಿಯಿಂದ ಇವಾಗ ಕಾರ್ತಿಕ ಪೌರ್ಣಮಿ ಅಮಾವಾಸ್ಯೆ ಬರುತ್ತಲ್ಲ ಅಲ್ಲಿವರೆಗೂ ಅವರು 16 ಸೋಮವಾರ ಬರುತ್ತೆ, ಆ ಟೈಮಲ್ಲಿ ಮಾಡಿದ್ದು. ಮತ್ತು ಶಿವರಾತ್ರಿ ಹಬ್ಬದ ದಿವಸ ಇದು 3 ಥರ ಮಾಡ್ಬೋದು. ಒಂದು 16 ಸೋಮವಾರ ಇವಾಗ ಏನು ಹೇಳಿದೆ ಅದು, ಮತ್ತು ಇನ್ನೊಂದು ಅಧಿಕ ಮಾಸ ಬರುತ್ತೆ 3 ವರ್ಷಕ್ಕೊಂದು ಸತಿ ಆ ಥರ ಅಧಿಕ ಮಾಸ ಬರುತ್ತೆ. ಅಧಿಕ ಮಾಸದಲ್ಲಿ ಮಾಡೋದು ಹೇಗೆ ಅಂತಂದರೆ 1 ವಾರ 4 ಲಿಂಗ ಮಾಡ್ಕೋಬೇಕು. ಹಾಗಾಗಿ 4 ವಾರ ಬರುತ್ತಲ್ಲ, 4 ವಾರಕ್ಕೆ 16 ಲಿಂಗ ಆಗುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಅಂದರೆ ಶಿವರಾತ್ರಿ ಹಬ್ಬ ದಿವಸ. ಶಿವರಾತ್ರಿ ಹಬ್ಬದ ದಿವಸ ಒಂದೇ ದಿವಸ 16 ಲಿಂಗ ಮಾಡೋದು. ಇದು ನಮಗೆ ಅನುಕೂಲ, ಎಷ್ಟು ಸತಿ ಬೇಕಾದರೂ ಮಾಡ್ಬೋದು. ಈ ವ್ರತಕ್ಕೆ ಇಷ್ಟೇ ವರ್ಷಕ್ಕೊಂದು ಸತಿ ಆ ಥರ ಎಲ್ಲ ಏನೂ ಇಲ್ಲ. ನಾನು ಶಿವರಾತ್ರಿ ಹಬ್ಬದ ದಿವಸನೂ ಮಾಡಿದ್ದೆ, ಮತ್ತು ತಿರ್ಗಾ ಇವಾಗ ಅಧಿಕ ಮಾಸದಲ್ಲಿ ಮಾಡಬೇಕು ಅಂತ ಅನ್ನಿಸ್ತು, ಹಾಗಾಗಿ ಸ್ಟಾರ್ಟ್ ಮಾಡಿದ್ದೀನಿ. ಇದು 2ನೇ ವಾರ. ಈ ವ್ರತ ಯಾರು ಬೇಕಾದರೂ ಮಾಡ್ಬೋದು. ಇದು ಏನು ಅಂತಂದರೆ 1 ತಿಂಗಳು ಫುಲ್ಲು ನಾನ್ ವೆಜ್ ತಿನ್ನೋಂಗಿಲ್ಲ, ಮತ್ತು ಮನೇಲಿ ಮಾಡೋ ಥರ ಇಲ್ಲ. ಇದು ಬೆಳಿಗ್ಗೆನೇ ಸೋಮವಾರ ಅಲ್ವಾ, ಇದು ಸೋಮವಾರನೇ ಮಾಡೋವಂಥದ್ದು. ಹಿಂದಿನ ದಿವಸ ಹೋಗ್ಬಿಟ್ಟು ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ ಹುತ್ತದ ಮಣ್ಣು ತರೋದಕ್ಕೆ ಹೋಗಬೇಕು. ಹುತ್ತದ ಮಣ್ಣು ತೊಗೊಂಡು ಅದನ್ನು ಎಲ್ಲ ನೀಟ್ ಮಾಡ್ಕೊಂಡು ಜರಡೆ ಎಲ್ಲ ಮಾಡ್ಕೊಂಡು ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಂಡಿರಬೇಕು. ಇವಾಗ ನಾನು ಲಿಂಗ ಮಾಡೋವಾಗ ವಿಭೂತಿ, ಅರಿಶಿನ, ಕುಂಕುಮ ಮತ್ತು ಗಂಗಾಜಲ ಆಪ್ಷನಲ್ಲು ಇದನ್ನು ಹಾಕ್ಕೊಂಡು ನೀಟಾಗಿ ಒಂದು ಸತಿ ಕೂತ್ಕೊಂಡ್ಮೇಲೆ ಅದು ಎದೊಳ್ಳೋ ಥರ ಇಲ್ಲ, ಕೂತ್ಕೊಂಡು ಇವಾಗ 4 ಲಿಂಗ ಮಾಡ್ಕೋಬೇಕು ನಾನು. ಇವಾಗ ಪೂಜೆಗೆ ಏನೇನು ಬೇಕು ಅಂದರೆ 5 ಥರ ಹಣ್ಣು, ವಿಳೆದೆಲೆ, ಬಟ್ಲಡಿಕೆ ಇದನ್ನು ಇಡಬೇಕು, ಮತ್ತು ಗೆಜ್ಜೆ ವಸ್ತ್ರ ಆ ಥರ, ಮತ್ತು ಬಿಲ್ಪತ್ರೆ ಅದು ಶಿವಂಗೆ ಇಂಪಾರ್ಟೆಂಟು. ಇಡೀ ದಿವಸ ಪೂಜೆ ಎಲ್ಲ ಆದಮೇಲೆ ಬೆಳಗ್ಗೆ ಆದರೂ ಮಾಡ್ಕೋಬೋದು, ಸಂಜೆ ಆದರೂ ಮಾಡ್ಬೋದು. ನಮಗೆ ಬೆಳಗ್ಗೆ ಕಂಫರ್ಟಬಲ್ ಅಂತ ಅನ್ನಿಸ್ತು, ಸೊ ಹಾಗಾಗಿ ಬೆಳಗ್ಗೆ ಮಾಡ್ಕೊತೀವಿ. ಇಡೀ ದಿವಸ ಫುಲ್ಲು ಉಪವಾಸ ಇರಬೇಕು. ಅದಾದಮೇಲೆ ಸಾಯಂಕಾಲ ಗೋಧಿ ಉಂಡೆ ಮಾಡಿಬಿಟ್ಟು ದೇವ್ರಿಗೆ ನೈವೇದ್ಯಕ್ಕೆ ಇಟ್ಬಿಟ್ಟು ಆ ಗೋಧಿ ಉಂಡೆನ ತಿನ್ನಬೇಕು. 3 ಗೋಧಿ ಉಂಡೆ ಮಾಡಬೇಕು. 3 ಗೋಧಿ ಉಂಡೆಯಲ್ಲಿ 1 ಹಸು ಕೊಡಬೇಕು, 1 ಮನೆಯವ್ರಿಗೆಲ್ಲ ಪ್ರಸಾದ ಥರ ಕೊಟ್ಟು ಇನ್ನೊಂದು ನಾವು ತಿನ್ನಬೇಕು. ಮತ್ತು ಆವತ್ತಿನ ದಿವಸ ಉಪ್ಪು ಮತ್ತು ಪರ್ಕೆ ಎಲ್ಲ ಮುಟ್ಟೋ ಥರ ಇರಲ್ಲ. ಇದು ಲಿಂಗ ಎಲ್ಲ ಮಾಡಿಟ್ಮೇಲೆ ನಾವು ದೀಪ ಹಚ್ಚಿ ಅಭಿಷೇಕ ಮಾಡಿ ಇನ್ನೊಂದು ಚಿಕ್ಕ ವಿಗ್ರಹಕ್ಕೆ ಅಭಿಷೇಕ ಎಲ್ಲ ಮಾಡಿಬಿಟ್ಟು
ಪೂಜೆ ಎಲ್ಲ ಮುಗಿಸಿ ಆಮೇಲೆ 16 ಸೋಮವಾರ ವ್ರತ ಬುಕ್ ಬರುತ್ತೆ. ಆ ಬುಕ್ಕನ್ನ ಓದಿ ಫುಲ್ಲು ಬುಕ್ ಓದಬೇಕಾದ್ರೂ ಅಷ್ಟೇ ಯಾರ ಹತ್ರನೂ ಮಾತಾಡೋಂಗಿರಲ್ಲ. ಆಲ್ಮೋಸ್ಟ್ ಈ ಪೂಜೆ ಸ್ಟಾರ್ಟ್ ಆದಾಗಿಂದನೂ ಅಷ್ಟೇ ಡಿಸ್ಟರ್ಬೆನ್ಸ್ ಎಲ್ಲ ಇರಬಾರ್ದು ಅಂದ್ಬಿಟ್ಟು ಈ ಪೂಜೆಗೆ ಅಂತಲ್ಲ ಎಲ್ಲ ಪೂಜೆಗೂ ಅಷ್ಟೇ ನನಗೆ ಇದು ಕಂಫರ್ಟಬಲ್ ಅನಿಸ್ತು ಬೆಳಿಗ್ಗೆನೇ ಮಾಡಿದ್ರೆ. ಯಾಕಂದರೆ ನಾನು 3 o'clockಗೆ ಎದ್ದೆ. ನಾನು ಎಲ್ಲ ಮುಗಿಸೋಷ್ಟೊತ್ತಿಗೆ ಆಲ್ಮೋಸ್ಟ್ 6:30 7 o'clock ಆಯಿತು. ಹಿಂದಿನ ದಿವಸನೇ ಎಲ್ಲ ಆಲ್ಮೋಸ್ಟ್ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಅಂದ್ರೂ ನಂದು ಹೂವು ಹಾಕೋ ಪ್ರೊಸೀಜರೇ ತುಂಬ ಹೊತ್ತಾಗ್ಬಿಡುತ್ತೆ. ಡಿಟೇಲಿಂಗಾಗಿ ನನಗೆ ಹಿಂಗೆ ಹಾಕಬೇಕು ಆ ಥರದ್ದೆಲ್ಲ ಇರುತ್ತಲ್ವ. ನಾನು ಫುಲ್ಲು ಒಂದೊಂದು ಹೂವನ್ನೂ ಪರ್ಫೆಕ್ಷನಾಗಿ ಇಟ್ಟು ಎಲ್ಲ ಮಾಡೋಷ್ಟೊತ್ತಿಗೆ ನಾನು ಹಿಂದಿನ ದಿವಸ ಅಂದರೆ ಒಂದು ಸ್ಯಾಟರ್ಡೇಯಿಂದನೇ ಪ್ರಿಪೇರ್ ಆಗಿರ್ತೀನಿ. ನಾನು ಏನು ಮಾಡಬೇಕು ಯಾವ ಥರ ಅನ್ನೋದು ಡಿಸೈಡ್ ಆಗೋದು ನಮ್ಮ ಮಾವ ಯಾವ ಹೂವು ತರ್ತಾರೆ ಅದ್ರ ಮೇಲೆ ನಾನು ಏನು ಮಾಡಬೇಕು ಯಾವ ಥರ ಮಾಡಬೇಕು ಅನ್ನೋದು ಡಿಸೈಡ್ ಆಗ್ತೀನಿ ಅಷ್ಟೇ. ಮತ್ತು ಇವಾಗ ನನಗೆ ಇಲ್ಲಿ ಜಾಸ್ತಿ ಆಪ್ಷನ್ ಇಲ್ಲ ಹೂವು ಸಿಗೋದು. ಇಲ್ಲಿ ಬರೀ ಸಾಮಾನ್ಗೆ ಹೂವು ಆ ಥರ ಸಿಗುತ್ತೆ. ಮತ್ತು ನಮ್ಮ ಮಾವ ಮಾರ್ಕೆಟ್ಗೆ ಹೋದಾಗ ಅವ್ರಿಗಲ್ಲಿ ಏನು ಸಿಗುತ್ತೋ ಯಾವ ತರ್ತಾರೋ ನಾನು ಅದ್ರ ಮೇಲೆ ಯೂಶ್ವಲಿ ನಾನು ಡಿಸೈಡ್ ಮಾಡಿ ನಾನು ಮಾಡೋದು. ಮತ್ತು ಎಷ್ಟೊಂದು ಜನ ಕೇಳ್ತಾ ಇರ್ತೀರ ಹೂವು ಕಟ್ಟೋದೇ ವೀಡಿಯೋ ಮಾಡಿ ಸಪ್ರೇಟಾಗಿ ಹಾಕಿ ಅಂತೆಲ್ಲನೂ. ಅದು ಒಂದು ದಿವಸ ಮಾಡ್ತೀನಿ, ಸಪ್ರೇಟ್ ವ್ಲಾಗೇ ಮಾಡ್ತೀನಿ ಅದರದ್ದು ರಿಲೇಟೆಡು. ಆವಾಗ ಜಾಸ್ತಿ ನಾನು ಯಾವ್ದ್ಯಾವ ಥರದ್ದು ಮಾಡ್ತೀನಿ ಏನು ಅನ್ನೋದು ಗೊತ್ತಾಗುತ್ತೆ. ಸೊ ನಾನು ಅಂದರೆ ಡೀಟೇಲಾಗಿ ಎಲ್ಲದಕ್ಕೂ ಒಂದೊಂದು ಈ ಥರ ಲಿಂಗಕ್ಕೆ ಸಪ್ರೇಟ್ ಲಿಂಗಕ್ಕೆ ಇವಾಗ ನಾನು ಲಾಸ್ಟ್ ವೀಕ್ 4 ಲಿಂಗ ಮಾಡಿದೆ. ಈ ಸತಿ 8 ಆಗುತ್ತೆ. 8 ಲಿಂಗಕ್ಕೆ ಇದೇ ಥರ ಪ್ಲ್ಯಾನ್ ಮಾಡಿಕೊಂಡು ಇದು ಕಾಡು ಮಲ್ಲಿಗೆ ಬರುತ್ತಲ್ಲ ಅದರಲ್ಲಿ ಹಾರ ಮಾಡಿದ್ದು. ಫುಲ್ ಫೈನಲ್ ಔಟ್ಲುಕ್ ಇವಾಗ ನೋಡ್ಬೋದು ಯಾವ ಥರ ಬಂದಿದೆ ಅಂತ. ಇವಾಗೆಲ್ಲ ಡೀಟೇಲಾಗಿ ಎಲ್ಲ ಜೋಡಿಸಿ ಎಲ್ಲ ಮಾಡಿ ನಾನು ಲಾಸ್ಟಲ್ಲಿ ಇವಾಗ ವಿಡಿಯೋ ಮಾಡೋಣ ಕಂಪ್ಲೀಟ್ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಈ ಥರ ಔಟ್ಲುಕ್ ಬಂದಿತ್ತು. ನನಗಂತೂ ತುಂಬಾ ಖುಷಿ ಆಯಿತು. ಆ ಡೀಟೇಲಿಂಗ್ ನಾವು ಹೂವು ಕಟ್ಟಬೇಕಾದ್ರಿಂದ ಕಟ್ಟಿ ನಾವೇ ಹಾಕ್ತೀವಲ್ವ ಅದಂತೂ ತುಂಬಾ ಖುಷಿ ಅಂತ ಅನ್ನಿಸುತ್ತೆ. ನಂದು ಇವತ್ತೇನು ಟಾಸ್ಕ್ ಇತ್ತು ಅಂದರೆ ಬೆಳಗ್ಗೆನೇ ಪೂಜೆ ವ್ರತ ಎಲ್ಲ ಮುಗಿಸಿ ನಕ್ಷತ್ರದ ಇವತ್ತು ಫಸ್ಟ್ ಡೇ ಆಫ್ ಸ್ಕೂಲ್. ಅದು ಒಂದು ನನಗೆ ಎಕ್ಸೈಟ್ಮೆಂಟ್ ಒಂದು ಕಡೆ. ಅವ್ನು ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಏನು ಅನ್ನೋದು. ಮತ್ತು ಅವನ ಕೈಲೂ ಪೂಜೆ ಮಾಡಿಸ್ಬೇಕು. ಇದೆಲ್ಲ ಮುಗ್ದಿದೆಲ್ಲ ಆದಮೇಲೆ ಇವಾಗ ಅವನಿಗೆ ರೆಡಿ ಮಾಡಬೇಕು. ಅದು ಒಂದಿತ್ತು ಟಾಸ್ಕ್ ಇವತ್ತು. ಸೊ ಹಾಗಾಗಿ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಬೇಗನೆ ಮುಗಿಸ್ಕೊಂಡೆ. 6:30ಗೆ ಮುಗೀತು. ಹಂಗಾಗಿ ಅವ್ನಿಗೆ 9:30ಗೆ ಸ್ಕೂಲ್ ಇದ್ದಿದ್ದರಿಂದ ನನಗೊಂದು ಸ್ವಲ್ಪ ಟೈಮ್ ಇತ್ತು. ಇವತ್ತೇನಂತಂದರೆ ಅವನಿಗೆ ಫಸ್ಟ್ ಡೇ ಆಫ್ ಸ್ಕೂಲ್. ಇಷ್ಟು ದಿವಸ ಅವನು ಮನೇಲೇ ಇರ್ತಾಯಿದ್ದ. ಆಲ್ಮೋಸ್ಟ್ ಅಕ್ಟೋಬರ್ ಬಾರ್ನ್ ಆಗಿರೋದ್ರಿಂದ 1 ವರ್ಷ ಮನೇಲೇ ಇದ್ದ. ನಾವೇನು ಪ್ಲೇ ಹೋಮ್ಗೆ ಆ ಥರದಕ್ಕೆಲ್ಲ ಏನು ಕಳಿಸ್ಲಿಲ್ಲ. ಇವಾಗ ಅವನು ಸ್ಕೂಲ್ಗೆ ಹೋಗ್ತಾ ಇರೋದ್ರಿಂದ ಒಂಥರ ಬೇಜಾರು. ದಿಹಾನ್ ಹೋಗ್ಬೇಕಾದ್ರೆ ನಮಗೆ ನಕ್ಷತ್ ಮನೇಲಿ ಇರ್ತಾಯಿದ್ದ, ಅದು ಒಂದಿತ್ತು. ಇವಾಗ ಅವನು ಹೋಗ್ತಾ ಇರೋದು ಒಂಥರ ನನಗೆ ತುಂಬಾ ಒಂಥರ ಬೇಜಾರಾಗ್ತಾಯಿತ್ತು. ಹಾಯ್ Aparna, myself is Aparna. I haven't sent any books or... No problem. So this week you have time. Any day on this particular week, on the day of the week, you send it. Whichever book is kept to take care of us from writing. Rest of the books will you send it back. So that in the description, what are the books you have to send it, and what are the books right tomorrow. I'll be signing all the books. First 2 days, let them send it. Parents who are bringing their waiting and answer and we are paying. ಅದಲ್ಲ ಏನಕ್ಕೆ ಅಳ್ತಾ ಇದೆ? ಸುಮ್ಮನೆ ಏನಕ್ಕೆ? ಮಮ್ಮ ಬೇಕಂತ. ಮಮ್ಮ ಅಲ್ಲೇ ನಿಂತಿದ್ರು ತಾನೆ? ಮಮ್ಮ ಅಲ್ಲೇ ನಿಂತಿದ್ರು ತಾನೆ? ಅಲ್ಲಿ ನಿಂತಿದ್ನಲ್ಲ ಡೋರ್ ಹತ್ರ. ಸುಮ್ಮನೆ ಅಳ್ತಾ ಇದ್ದೆ ನೀನು ಯಾಕೆ?
ಯಾಕೆ ಅಳ್ತಾ ಇದ್ದೆ?